Shrooniverse, the magic is alive. Of course, I always keep up my promise, ಗೊತ್ತಾ? ಮತ್ತೆ ಹಾಯ್, ಸೇಂಟ್ ಎಕ್ಸ್ಪೆಡೈಟ್ ಜೊತೆ ಮಾತುಕತೆ ಮಾಡ್ತಿದ್ದೆ. ಮೇಡಮ್ ನಮಗೂ ತೋರಿಸಿ. ಪ್ಲೀಸ್ ಸಿ ಮೈ ಸೇಂಟ್ ಎಕ್ಸ್ಪೆಡೈಟ್. ಸೊ ಏನಾಯ್ತು ಅಂದರೆ, ಒಂದು ಬಹು ಮುಖ್ಯವಾದ ಕೆಲಸ ಆಗಬೇಕಾಗಿತ್ತು. ಆ್ಯಂಡ್ ಆ ಕೆಲಸ ಆಗುತ್ತೋ ಇಲ್ವೋ ಅಂತ ನನಗೂ ದ್ವಂದ್ವ ಇತ್ತು. ಅಂದರೆ ಆಲೋಚನೆ ಮಾಡಿ, ಯಾವ ರೇಂಜಿಗೆ ಇರಬಹುದಾಗಿದೆ ಆ ಒಂದು ಕೆಲಸ. ದಟ್ ಐ ಹ್ಯಾಡ್ ಟು ಗೋ ಟು ಸೇಂಟ್ ಎಕ್ಸ್ಪೆಡೈಟ್ ನಮ್ಮ ಮೊರೆ ಹೋಗಿ ಹೇಳಿದೆ, ಎಕ್ಸ್ಪೆಡೈಟ್ ಪ್ಲೀಸ್ ಈ ಕೆಲಸ ಆಗಲೇಬೇಕು, ನನಗೆ ಗೊತ್ತಿಲ್ಲ ನೀ ಏನು ಮಾಡ್ತೀಯೋ, ಐ ಡೋಂಟ್ ಕೇರ್, ಬಟ್ ಯು ಹ್ಯಾವ್ ಟು ಡೂ ಇಟ್ ಫಾರ್ ಮೀ ಅಂತ. ಸೊ ಫೈನಲಿ ಆ ಕೆಲಸ ಅಂದ್ಕೊಂಡಿದ್ದಕ್ಕಿಂತ ಅದ್ಭುತವಾಗಿ ನಡೀತು. ಹಾಗಾಗಿ ಸೇಂಟ್ ಎಕ್ಸ್ಪೆಡೈಟ್ಗೆ ಕೃತಜ್ಞತೆಗಳನ್ನು ಹೇಳ್ತಿದ್ದೀನಿ. ಏನಕ್ಕೆ ಮೇಡಮ್ ನಮ್ಮ ಮುಂದೆ ಹೇಳ್ತಾ ಇದ್ದೀರಾ ಅಂದರೆ, ನೋಡ್ರಪ್ಪ, ಒಂದು ರೂಲ್ ಇದೆ ಸೇಂಟ್ ಎಕ್ಸ್ಪೆಡೈಟ್ದು. ಈಸ್ ಕಾಲ್ಡ್ ದಿ ಗಾಡ್ ಆಫ್ ಟ್ರಾನ್ಸಾಕ್ಷನ್ ಅಂತ. ಅಂದರೆ ದರ್ ಇಸ್ ನೋ ಲವ್ ಬಿಟ್ವೀನ್ ಅಸ್. ಓಕೆನಾ, ನೀನು ಎಷ್ಟು ಸ್ಮಾರ್ಟ್ ಆಗಿದೆಯಾ, ಹ್ಯಾಂಡ್ಸಮ್ ಆಗಿದೆಯಾ, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ನಿನಗೆ ನಾನು ಬಾಳೆಹಣ್ಣು ಕೊಡ್ತೀನಿ ಅಂತ, ರಸಾಯನ ಕೊಡ್ತೀನಿ ಅಂತೆಲ್ಲ ಏನು ಪ್ರಯೋಜನ ಇಲ್ಲ. ಎಕ್ಸ್ಪೆಡೈಟ್ ಸಿಂಪಲ್, ನಾನು ನಿನಗೆ ಕೆಲಸ ಮಾಡ್ತೀನಿ, ನೀನು ನನ್ನ ಬಗ್ಗೆ ಊರಿಗೆಲ್ಲ ಹೇಳಬೇಕು ಅಂತ. ಡನ್ ಡೀಲ್ ಎಕ್ಸ್ಪೆಡೈಟ್. ಎಲ್ಲ ಮಹಾಜನಗಳು ಇವತ್ತು ನಿನ್ನನ್ನು ನೋಡಿದ್ದಾರೆ. ಆ್ಯಂಡ್ ದೇ ನೋ ದಟ್ ನನ್ನ ಕೆಲಸ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ಯು ಅಂತ. ಖುಷಿನಾ? ಆಯ್ತಾ, ಇವಾಗ ಪಕ್ಕದಲ್ಲಿ ಶಿಫ್ಟ್ ಮಾಡಲಾ? ಓಕೆ, ಪ್ಲೀಸ್ ಸಿಟ್ ಡೌನ್. ಆರಾಮ್ಸೆ ಸಿಟ್ ಡೌನ್. ಐ ನೋ ನಿಮ್ಮ ಕಣ್ಣು ನನ್ನ ಎಕ್ಸ್ಪೆಡೈಟ್ ಮೇಲೆ ಅಂತ. ನೀವಾ ಮೇಡಮ್? ಎಸ್, ನಾನೇ ಸ್ವತಃ ಸೃಷ್ಟಿ ಮಾಡಿರೋ ಒಂದು ಎಕ್ಸ್ಪೆಡೈಟ್ ಇದು. ಮುದ್ದಾಗಿದಾನಲ್ಲ. ಎನಿವಿಚ್ ವೈಸ್, ಯಾರ್ಯಾರಿಗೆ ಎಕ್ಸ್ಪೆಡೈಟ್ ಬೇಕೋ, ಎಕ್ಸ್ಪೆಡೈಟನ್ನು ಯಾವ ರೀತಿಯಲ್ಲಿ ಕರೆಯಬೇಕಾಗಿದೆ ಎಂಬುವ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೀನಿ ನಾನು. ಅದನ್ನು ನಿಮಗೆ ಸೆಪ್ರೇಟಾಗಿ ಕಳಿಸ್ಕೊಡ್ತೀನಿ. ಎಕ್ಸ್ಪೆಡೈಟ್ ಬೇಕು ಅಂದರೆ ಒಂದು ಗೂಗಲ್ ಫಾರ್ಮನ್ನು ಹಾಕ್ತೀನಿ. ಫಿಲ್ ಅಪ್ ದ ಗೂಗಲ್ ಫಾರ್ಮ್ ಆ್ಯಂಡ್ ಸೆಂಡ್ ಇಟ್ ಬ್ಯಾಕ್ ಟು ಮೀ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ, ಎವ್ರಿಥಿಂಗ್ ವಿಚ್ ಕಮ್ಸ್ ಫ್ರಮ್ ಮೀ ಟು ಯು ಈಸ್ ಲಿಮಿಟೆಡ್ ಎಡಿಷನ್. ಅದಕ್ಕೆ ನಾನು ಲಿಮಿಟೆಡ್ ಎಡಿಷನ್ ಅಲ್ವಾ, ಅದಕ್ಕೆ ನಮಸ್ಕಾರಗಳು. ಹಾಯ್, ಹೆಲೋ, ಹವರ್ ಯು ಅಂತ ಹೇಳೋಣ ಬನ್ನಿ. ವೆಲ್ಕಮ್ 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 ಟು ಶ್ರೂನಿವರ್ಸ್ ಅಫಿಷಿಯಲ್, ಮೈ ಅಚ್ಚುಮೆಚ್ಚಿನ ಶ್ರುತಿಜನ್ ಸಾರಂಗೆ. ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಸುಮಾರು ಜನರು ಇದೇ ಪ್ರಶ್ನೆ ಕೇಳಿದ್ರಿ, 369 ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿ 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 ಅಂತ. ಏನು ಗೊತ್ತಾ, ನಂದು ಒಂದು ಹಳೇ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲಲ್ಲಿ ನಾನು ಯಾವ ಒಂದು ವಿಡಿಯೋಸು ಮಾಡ್ತಿಲ್ಲ. ಸೊ ದಯಮಾಡಿ ಆ ಚಾನೆಲ್ಗೆ ಹೋಗಿ ನನ್ನ ಹುಡುಕಬೇಡಿ. ಬರೋರು ಇಲ್ಲೇ ಬನ್ನಿ ಶ್ರೂನಿವರ್ಸ್ ಅಫಿಷಿಯಲ್ಗೆ. ಇಲ್ಲಿ ಮಾತ್ರ ಒಫಿಷಿಯಲಿ ಯು ವಿಲ್ ಗೆಟ್ ದ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಬೌಟ್ ಮ್ಯಾಜಿಕ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಓಕೆ, ಸೊ ಲಾಂಗ್ ಆಗೋ, ವೆರಿ ಲಾಂಗ್ ಆಗೋ, ಹಳೆ ಚಾನಲಲ್ಲಿ 369 ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೆ. ಆದರೆ ಇವಾಗ ದರ್ ಇಸ್ ಅನ್ ಅಡ್ವಾನ್ಸ್ಡ್ ವರ್ಷನ್ ಆಫ್ ದ 369 ಮ್ಯಾನಿಫೆಸ್ಟೇಷನ್. ಯಾರು ಕಂಡು ಹಿಡಿದಿದ್ದು ಶ್ರುತಿ ಅಂದರೆ, ಶುನಿಕ್ ಬೈ ಶ್ರುತಿ ಇನ್ ಅ ಕ್ರಿಯೇಷನ್ ಇದು. ಎಸ್, ನೋಡಿ, ಈ 369 ಮ್ಯಾನಿಫೆಸ್ಟೇಷನ್ ಇಸ್ ಬ್ರಿಲಿಯಂಟ್. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಹೇಗೆ ನಡೆಯುತ್ತೆ 369 ಮ್ಯಾನಿಫೆಸ್ಟೇಷನು? ನೀವು ಯಾವುದೋ ಒಂದು ಆಸೆನ ಮನಸ್ಸಲ್ಲಿ ಇಟ್ಕೊಳ್ತೀರಾ, ಅದನ್ನು 3 ಬಾರಿ 6 ಬಾರಿ 9 ಬಾರಿ ಅಂತ ಬರ್ಕೊಂಡು ಹೋಗ್ತೀರಾ. ದಟ್ ಇಸ್ ಹೌ ಇಟ್ ಇಸ್ 369, ಕರೆಕ್ಟಾ? ಆದರೆ ವಾಟ್ ಇಸ್ ದ ಪಾಯಿಂಟ್ ಇನ್ ರೈಟಿಂಗ್ ಐ ಆಮ್ ರಿಚ್, 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 ಐ ಆಮ್ ರಿಚ್? ಏನಾದರೂ ಪ್ರಯೋಜನ ಆಗತ್ತಾ? ಇಲ್ಲವಲ್ಲ. ಪುಸ್ತಕದಲ್ಲಿ ಬರೀತೀರಾ ಐ ಆಮ್ ರಿಚ್ ಅಂತ. ಇನ್ಫ್ಯಾಕ್ಟ್ ನೀವು ದುಡ್ಡು ಖರ್ಚು ಮಾಡ್ಬಿಟ್ಟು ಇನ್ನಷ್ಟು ಪುಸ್ತಕಗಳನ್ನು ತೊಗೊಂಡ್ಬರ್ತೀರಾ ವಿನಃ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಯಾವ ಒಂದು ಬದಲಾವಣೆನೂ ಆಗಲ್ಲ. ಈಗಾಗಲೇ ನಿಮಗೆ ಹೇಳಿರೋ ಹಾಗೆ, ಮ್ಯಾನಿಫೆಸ್ಟೇಷನ್ಸ್ ಡೋಂಟ್ ಹ್ಯಾಪನ್ ಇನ್ ಆಟೋ ಮೋಡ್. ಅದು ಆಟೋ ಮೋಡಲ್ಲಿ ನಡಿಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಆವಾಗಲೇ ಆಟೋ ಮೋಡಲ್ಲಿ ನಡೆಯೋದು. ಅರ್ಥ ಆಯ್ತಾ? ಲೈಕ್ ಒಂದು ರೈಸ್ ಕುಕ್ಕರ್ ಇದ್ದಂಗೆ. ರೈಸ್ ಕುಕ್ಕರ್ ಖಾಲಿಯಾಗಿದ್ರೆ ಅದ್ರಲ್ಲಿ ಬಿರಿಯಾನಿ ಮಾಡೋಕ್ಕಾಗತ್ತಾ? ಇಲ್ಲ. ರೈಸ್ ಕುಕ್ಕರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಬಿರಿಯಾನಿಗೆ ಏನೇನೆಲ್ಲ ಬೇಕೋ ಅದನ್ನ ನೀವೇ ಸ್ವತಃ ಕೈಯಾರೆ ಹಾಕಬೇಕಾಗತ್ತೆ. ಅದಾದ್ಮೇಲೆ ಆನ್ ಬಟನ್ ಅನ್ನು ಒತ್ತಬೇಕಾಗತ್ತೆ. ಅದು ಟೈಮರನ್ನು ಸೆಟ್ ಮಾಡಿದ ನಂತರ ತಾನಾಗ್ತಾನೇ ಅದರಲ್ಲಿ ಬಿರಿಯಾನಿ ಆಗ್ತಾ ಹೋಗುತ್ತೆ. ಆದರೆ ಕೆಲಸ ಯಾರು ಮಾಡಬೇಕಾಗಿದೆ? ಈವನ್ ಸ್ವಿಚಿಂಗ್ ಆನ್ ದ ರೈಸ್ ಕುಕ್ಕರ್, ಕರೆಕ್ಟ್, ನೀವೇ ಮಾಡಬೇಕಾಗಿದೆ. ದಟ್ ಈಸ್ ಹೌ ಎವ್ರಿ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಸೊ ಇಲ್ಲಿ ದ ಶ್ರುನಿಕ್ ಅಡ್ವಾನ್ಸ್ಡ್ ವರ್ಷನ್ ಆಫ್ 369 ಮ್ಯಾನಿಫೆಸ್ಟೇಷನ್ ಹೇಗೆ ನಡೆಯುತ್ತೆ ಅಂದರೆ, ಬಹಳ ಬಹಳ ಸುಲಭ. 3 ಸ್ಟೆಪ್ಸ್. ಮೊದಲನೇದು, ನನಗೆ ಏನು ಬೇಕು? ಈ ಪ್ರಶ್ನೆಗೆ ಉತ್ತರ ಹುಡ್ಕೊಳ್ಳಿ. ನನಗೆ ದುಡ್ಡು ಬೇಕು. ಓಕೆ, ಕ್ಲಿಯರ್. ದ ಸೆಕೆಂಡ್ ಥಿಂಗ್ ಈಸ್, ನೀವು ಏನನ್ನ ಆಸೆ ಪಡ್ತಿದ್ದೀರೋ, ಅಂದರೆ ಯ ಫಸ್ಟ್ ಒನ್ ಇಸ್ ಡಿಸೈರ್. ನಿಮ್ಮ ಒಂದು ಆಸೆಗೆ ತಕ್ಕಂತೆ ಮನೋಭಾವನ ಬೆಳೆಸ್ಕೋಬೇಕಲ್ಲ. ದ ಲಾ ಆಫ್ ಅಸಂಪ್ಷನ್ ಕಮ್ಸ್ ಇನ್ ಟು ಪ್ಲೇಸ್ ಹಿಯರ್.
ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ನನಗೆ ದುಡ್ಡು ಬೇಕು ಅಂತ ನಾನು ಹೇಳಾಗಿದೆ, ಆದರೆ ಆ ದುಡ್ಡನ್ನು ಮಾಡ್ಕೊಳ್ಳುವ ತಾಕತ್ ನನ್ನಲ್ಲಿ ಇದೆಯಾ? ಅಕಸ್ಮಾತ್ ಮನ್ಸಲ್ಲಿ ಎಲ್ಲೋ ಆಗಲ್ಲ ಗುರು, ಆಗಲ್ಲ, ನನ್ನ ಕೈಲಿ ದುಡ್ಡು ಮಾಡ್ಕೊಳಕ್ ಆಗಲ್ಲ, ನಮ್ಮ ಅಜ್ಜಿ ತಾತ ಬಿಟ್ಟಿಲ್ಲ, ನಮ್ಮ ಅಮ್ಮ ಅಪ್ಪ ಕೊಟ್ಟಿಲ್ಲ, ಏನ್ ದುಡ್ಡೇನ್ ಮರದ ಮೇಲೆ ಬೆಳೆಯತ್ತಾ ಎಂಬೋ ಮನೋಭಾವ ಎಲ್ಲ ಬೆಳೆಸ್ಕೊಂಡಿದ್ರೆ 369 ಅಲ್ಲ, ನೀವು 999 ಮ್ಯಾನಿಫೆಸ್ಟೇಷನ್ ಮಾಡಿದ್ರು ನಿಮ್ ಜೀವನ ಚೇಂಜ್ ಆಗಲ್ಲ. ಇವಾಗಲೇ ಹೇಳ್ತಾ ಇದೀನಿ ನಿಮ್ಗೆ. ಶ್ರುತಿ ಹೆಂಗ್ ಅಷ್ಟು ಕಠೋರವಾಗಿ ಹೇಳ್ಬಿಡ್ತೀರಾ ಇಂಥ ಮಾತುಗಳು ಅಂದ್ರೆ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಲೈ ಟು ಯು. ಸುಮಾರು ಜನರು ನೀವು ಕಣ್ಣು ಮುಚ್ಕೊಂಡು ಎದ್ದಿದ ನಂತರ ಕಣ್ಣು ಓಪನ್ ಮಾಡಿದ ತಕ್ಷಣ ನಿಮ್ ಜೀವನದಲ್ಲಿ ಎಲ್ಲ ಬದಲಾಗಿರುತ್ತೆ ಅಂತಾರೆ. That's not true. I don't want you to live in that bubble. That's false promises. ಅರ್ಥ ಆಯ್ತಾ? ಸೊ ಮೊದಲು ಡಿಸೈರ್, ಐ ವಾಂಟ್ ಮನಿ, ಐ ನೀಡ್ ಮನಿ, ಮನಿ ಇಸ್ ಮೈ ಏಮ್ ಅಂತ ನೀವು ಯೋಚನೆ ಮಾಡಾದ್ಮೇಲೆ ಸೆಕೆಂಡ್ ಥಿಂಗ್ ಇಸ್ ಅಸಂಪ್ಷನ್. ಐ ಆಮ್ ಕೇಪಬಲ್ ಆಫ್ ಮೇಕಿಂಗ್ ದಟ್ ಮನಿ ಗುರು. ನನ್ನಲ್ಲಿದೆ ಆ ತಾಕತ್ತು, ನನ್ನಲ್ಲಿದೆ ಆ ಟ್ಯಾಲೆಂಟು, ನನ್ನಲ್ಲಿ ದುಡ್ಡು ಮಾಡ್ಕೊಳ್ಳುವ ಒಂದು ಶಕ್ತಿ ಇದೆ, ಆಗತ್ತೆ ನನ್ನಿಂದ. That is the assumption. Very important. Then last comes activation or action mode. ಸುಮ್ಮನೆ ದುಡ್ಡು ಬೇಕು ಅಂತ ಹೇಳಿ ಇನ್ನೊಂದು ಕಡೆ ಐ ಕ್ಯಾನ್ ಮೇಕ್ ಮನಿ ಅಂತ ಅಸ್ಯೂಮ್ ಮಾಡ್ಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ರೆ ಮನೆಯಲ್ಲಿ ಟಿವಿ ಮುಂದೆ ದುಡ್ಡು ಬರುತ್ತಾ? ಬರಲ್ಲ. ಸೊ ಆಕ್ಟಿವೇಟ್ ಮಾಡ್ಬೇಕು. ಅದನ್ನ ಹೆಂಗೆ ಆಕ್ಟಿವೇಟ್ ಮಾಡ್ತೀರಾ? ಐಡಿಯಾ ಹಾಕ್ತೀರಾ. ಅವಾಗ ನಾನು ಹೇಗೆ ದುಡ್ಡು ಮಾಡ್ಕೊಳ್ಳಿ, ಯಾವ ಕಲೆ ಇದೆ ನನ್ನಲ್ಲಿ? ಓ ಮೈ ಗಾಡ್, ಬಾಟಿಕ್, ಐ ಆಮ್ ವೆರಿ ಗುಡ್ ಅಟ್ ಬಾಟಿಕ್ ಪೇಂಟಿಂಗ್. ಹೌದಾ ಶ್ರುತಿ? ಇಲ್ಲಮ್ಮ ಇಲ್ಲ, ನಾನಂತೂ ಒಂದು ಪೈಸಾ ಬಾಟಿಕ್ ಮಾಡೋಕ್ಕೆಲ್ಲ ಬರಲ್ಲ. ಇಲ್ಲಿ ಹಿಂದ್ಗಡೆ ಕಾಣ್ತಿದ್ದಿಲ್ಲ ನಟರಾಜ, ಇದು ನಮ್ಮ ತಾಯಿ ಮಾಡಿರೋದು. ಕೆನ್ ಯು ಬೀಟ್ ಇಟ್? ಅಮ್ಮ ಹ್ಯಾಸ್ ಮೇಡ್ ದಿಸ್ ಆಲ್ ಬೈ ಹರ್ ಸೆಲ್ಫ್. ಸೊ ನಾಳೆ ಅಮ್ಮ ಡಿಸೈಡ್ಸ್ ದ್ಯಾಟ್ ನಾನು ಡಾನ್ಸ್ ಎನಿ ವಿಚ್ ಹೇಳ್ಕೊಡ್ತಾ ಇದ್ದೀನಿ, ಬಟ್ ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಬಾಟಿಕ್ ಬೆಡ್ಶೀಟ್ಸ್ ಆರ್ ಬಾಟಿಕ್ ಸಾರೀಸ್ ಅಂತ, ಶಿ ಕ್ಯಾನ್ ಡೂ ಇಟ್. ಯಾಕೆ? ಕಲೆ ಇದೆ, ದುಡ್ಡು ಮಾಡ್ಕೊಳ್ಳೋ ವಿಧಾನ ಇದೆ. ಅದು ಅವ್ರು ಮಾಡ್ಕೊಳ್ತಲ್ಲ, ಅದು ಬೇರೆ ವಿಷಯ. ಬಟ್ ರಿಯಲ್ ಲೈಫ್ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ 369 manifestation in an advanced version ಅಲ್ಲಿ first you know your desire, second you know your assumption, and third you have to activate it. ಈ ದುಡ್ಡನ್ನ ಮಾಡ್ಕೊಳ್ಳೋದಿಕ್ಕೆ, ಅನದರ್ ಸೋರ್ಸ್ ಆಫ್ ಇನ್ಕಮ್ ಅನ್ನು ಮಾಡ್ಕೊಳ್ಳೋದಿಕ್ಕೆ ನಾನು ಏನೆಲ್ಲ ಮಾಡಬಹುದಾಗಿದೆ ಅಂತ. ಕ್ಲಿಯರಾ? ನಾವು ಇದನ್ನ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಲ್ ಅಲ್ಲಿ ಬರೀತೀರಾ. ಸೊ ಯು ವಿಲ್ ರೈಟ್ 3 times ಯೋರ್ ಡಿಸೈರ್. 3 ಬಾರಿನೂ ಒಂದೇ ರೀತಿಯಲ್ಲಿ ಅದೇ ಆಸೆನ ಬರಿಬೇಕಾ? ಇಲ್ಲ. ಡಿಸೈರ್ ಇಸ್ ಮೇಕಿಂಗ್ ಮನಿ ಅಂತ ಇಟ್ಕೊಳ್ಳಿ, 3 ಬಾರಿ ವ್ಯತ್ಯಾಸವಾಗಿ ಬರಿಬೋದು ನೀವು. ಸೇಯಿಂಗ್ ದಟ್ ಎಕ್ಸ್ಟ್ರಾ ಸೋರ್ಸಸ್ ಆಫ್ ಇನ್ಕಮ್ ಈಸ್ ಮೈ ಡಿಸೈರ್, ಗೆಟಿಂಗ್ ಅ ಹ್ಯೂಜ್ ಪೇ ಚೆಕ್ ಈಸ್ ಮೈ ಡಿಸೈರ್, ಸಂಬಡಿ ಹೈರಿಂಗ್ ಮೀ ಅಂಡ್ ಗಿವಿಂಗ್ ಮಿ ಬಿಗ್ ಮನೀಸ್ ಈಸ್ ಮೈ ಡಿಸೈರ್ ಅಂತ. ಕನ್ನಡದಲ್ಲಿ ಹೇಳಿ ಮೇಡಮ್ ಅಂತೀರಾ? ಅಯ್ಯೋ ಭಗವಂತ. ಸೊ ಜಾಸ್ತಿ ದುಡ್ಡು ಮಾಡ್ಕೊಳ್ಳೋದು ನನ್ನ ಒಂದು ಆಸೆ ಆಗಿದೆ. ಯಾರೋ ನನ್ನ ಕಲೆಗೆ ನನ್ನನ್ನು ಕರೆದು ನೀವೇ ಈ ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ದುಡ್ಡನ್ನು ಕೊಡುವುದು ನನ್ನ ಆಸೆ ಆಗಿದೆ ಅಂತ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಆಸೆಯನ್ನು ವ್ಯಕ್ತಪಡಿಸಬಹುದಾಗಿದೆ. 3 times you're going to write that. Then comes 6 times assumption. Yes, I am talented. ನನ್ನಲ್ಲಿ ಕಲೆ ಇದೆ, ನನ್ನಲ್ಲಿ ಕೌಶಲ್ಯ ಇದೆ, ನನ್ನಲ್ಲಿ ಆ ಶಕ್ತಿ ಇದೆ, ನನ್ನಲ್ಲಿ ಆ ತಾಕತ್ತಿದೆ. ಅರೆ ನಾನು ಐ ಆಮ್ ಕೇಪಬಲ್. ಅದು ನಿಮ್ಮ ಅಸಂಪ್ಷನ್. ಅದನ್ನು ನೀವು ಬರೀತೀರಾ. ಒಂದನ್ನೇ 6 ಬಾರಿ ಬರೀತಿರೋ ಅಥವಾ 6 ವಿಧವಾಗಿ ಬರೀತಿರೋ, ದಟ್ ಇಸ್ ಟೋಟ್ಲಿ ಅಪ್ ಟು ಯು. ಏನ್ ಗೊತ್ತಾ, ಮ್ಯಾನಿಫೆಸ್ಟೇಷನ್ಸ್ ಅಂತ ಬಂದಾಗ ಇದೇ ತರ ಮಾಡಬೇಕು, ಹಾರ್ಡ್ ಅಂಡ್ ಫಾಸ್ಟ್ ಕಟ್ನಿಟ್ ರೂಲ್ಸ್ ಅನ್ನೋದು ಸುಳ್ಳು. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಗಟ್ ಫೀಲಿಂಗ್ ಅಂತ ಇರುತ್ತೆ, ಒಂದು ಇನ್ನೇಟ್ ಎನರ್ಜಿ ಅಂತ ಇರುತ್ತೆ. ಅದನ್ನು ನೀವು ಆಚೆ ತರಬೇಕಾಗಿದೆ. ದೆನ್ ಲಾಸ್ಟ್ ಈಸ್ 9. ಯು ಹ್ಯಾವ್ ಟು ರೈಟ್ ಯುವರ್ ಆಕ್ಷನ್ ಪ್ಲಾನ್ 9 times. ಅಂದ್ರೆ ದುಡ್ಡು ಮಾಡ್ಕೊಳ್ಳೋದು ಆಸೆ ಆಗಿದ್ರೆ, ನನ್ನ ಕೈಯಲ್ಲಿ ಸಾಧ್ಯ ಅಂತ ಆಸೆ ಆಗಿದ್ರೆ, ವಾಟ್ ಆರ್ ದ 9 ways ಯು ಕ್ಯಾನ್ ಮೇಕ್ ದಟ್ ಮನಿ? 9 different ways ಅನ್ನು ಬರಿಬೋದಾಗಿದೆ, ಅಥವಾ ಒಂದೇ ರೀತಿಯನ್ನು ಯು ಕ್ಯಾನ್ ರೈಟ್ ಇಟ್ 9 times. ಆಪ್ಷನ್ ಇಸ್ ಯರ್ಸ್. 9 different ways ಅಂದ್ರೆ ಏನು? ಐ ಆಮ್ ಗುಡ್ ವಿತ್ ನೇಲ್ ಆರ್ಟ್. ಸೊ ನಾನು ನೇಲ್ ಆರ್ಟಲ್ಲಿ ದುಡ್ಡು ಮಾಡ್ಬೋದು. ಎರಡನೇದು, ಐ ಆಮ್ ಗ್ರೇಟ್ ವಿತ್ ಟಿನ್ಸಲ್ಸ್. ಈ ಕೂದಲಲ್ಲಿ ಪಳಪಳ ಅಂತ ಕಾಣುತ್ತೆ ಗೊತ್ತಾ? ಯಾರೋ ನನ್ನ ಮೇಡಮ್ ಯಾವ ಬರ್ಡೇ ಪಾರ್ಟಿಗೆ ಹೋಗಿದ್ರಿ, ತಲೆ ಮೇಲೆ ಏನೋ ಪಳಪಳ ಅಂತಿದೆ ಅಂತೆಲ್ಲ ಕೇಳ್ಬಿಟ್ರು, ಅದು ಬೇರೆ ವಿಷಯ. ಈ ಟಿನ್ಸಲ್ಸು ಸಿಗತ್ತೆ. ಈ ಟಿನ್ಸಲ್ಸ್ನ ನಾಟ್ ಮಾಡದೆ ಒಂದು ಟೆಕ್ನಿಕ್. ನಿಮ್ಗೆ ಗೊತ್ತಾ, ಒಂದೊಂದು ಟಿನ್ಸಲ್ ಹಾಕಕ್ಕೆ 100 ರೂಪಾಯಿ ತಗೊಳ್ತಾರೆ. ಸೊ ಇಮ್ಯಾಜಿನ್ ಐ ಕ್ಯಾನ್ ಮೇಕ್ ಮನಿ ಜಸ್ಟ್ ಬೈ ಪುಟಿಂಗ್ ಟಿನ್ಸಲ್ಸ್. ಅದು ಎರಡನೇ ವಿಧಾನ ಆಯಿತು ಫಾರ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್. 3ನೇ ಸೋರ್ಸ್ ಆಫ್ ಇನ್ಕಮ್ ಇಸ್ ಐ ಕ್ಯಾನ್ ಟೀಚ್. ಎಷ್ಟೊಂದು ವಿದ್ಯೆಗಳನ್ನು ನಾನು ಕಲ್ತಿದ್ದೀನಿ, ಅದ್ರಲ್ಲಿ ಪರಿಣಿತಿ ಪಡ್ಕೊಂಡಿದ್ದೀನಿ. ಮೇ ಬಿ ಅದ್ರ ಆನ್ಲೈನ್ ಕೋರ್ಸ್ ಮಾಡ್ಬೋದು ನಾನು, ಅಥವಾ ಮೇ ಬಿ ಆಫ್ಲೈನೇ ಕೋರ್ಸ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗ್ತಿದ್ಯಾ? ಇದು ಉದಾಹರಣೆ ನಿಮ್ಗೆ ಕೊಡ್ತಿರೋದು.
ನೀವು ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಆ ದ್ವಾರಗಳೆಲ್ಲ ತೆರೆಯತ್ತೆ. ಸೊ ಬೇಸಿಕಲಿ 369 ಮ್ಯಾನಿಫೆಸ್ಟೇಷನ್ ಸುಮ್ಮನೆ ಬ್ಲೈಂಡ್ ಆಗಿ ಪುಸ್ತಕದಲ್ಲಿ ರಟ್ಟೊಡೆದು ಕಾಪಿ ಮಾಡಿ ಒಂದ್ರ ಹಿಂದೆ ಒಂದು ಆಂಜನೇಯ ಬಾಲ ಹತ್ರ ಬರ್ಕೊಂಡು ಹೋಗೋದಲ್ಲ. ಅದನ್ನು ಬರೆಯುವಾಗ ನಿಮಗೆ ಮನವರಿಕೆ ಆಗಬೇಕು. ಹೌದಲ್ಲ, ನನಗೆ ಇದು ಗೊತ್ತು, ನನಗೆ ಅದು ಗೊತ್ತು, ಅರೆ ನನ್ನೆಲ್ಲ ತಾಕತ್ತಿದೆ, ಐ ಕ್ಯಾನ್ ಆಕ್ಚುಲಿ ಸ್ಟಾರ್ಟ್ ಮೈ ಓನ್ ಕೇಕ್ ಬಿಸ್ನೆಸ್. ಎಲ್ಲಿ ನೋಡಿದ್ರು ತಿರಾಮಿಸು, ಈಗೀಗ ರೈಟಲ್ಲೂ ತಿರಾಮಿಸು, ಲೆಫ್ಟಲ್ಲೂ ತಿರಾಮಿಸು. ಸೊ ಯೋಚನೆ ಮಾಡಿ, ನಿಮಗೆ ಅಕಸ್ಮಾತ್ ಹಾಲ್ ಬಾಯ್ ಮಾಡೋದು ಗೊತ್ತಿದ್ರೆ ನಿಮ್ಮದೇ ಹಾಲ್ ಬಾಯ್ ವರ್ಷನ್ಸನ್ನ ಮಾಡ್ಬೋದು ನೀವು. ಸೊ ದುಡ್ಡು ಮಾಡ್ಕೊಳ್ಳೋದು ಕಷ್ಟ ಅಂತ ಯಾರು ಹೇಳ್ತಿದ್ದೀರೋ, ದುಡ್ಡು ಮಾಡ್ಕೊಳ್ಳೋದು ಕಷ್ಟ ಅಲ್ಲ. ದುಡ್ಡು ಬೇಕು ಅಂತ ಆಲೋಚನೆ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತೀವಿ ನೋಡಿ, ಅಲ್ಲಿ ಕಷ್ಟ ಪ್ರಾರಂಭವಾಗುತ್ತೆ. ದ್ಯಾಟ್ ಈಸ್ ದ ಪ್ರಾಬ್ಲಮ್. ದಿಸ್ ಈಸ್ ಹೌ 369 ಮ್ಯಾನಿಫೆಸ್ಟೇಷನ್ ವರ್ಕ್ಸ್, ದಿ ಅಡ್ವಾನ್ಸ್ಡ್ ಶೃನಿಕ್ ವರ್ಷನ್. ಫಿಗರ್ ಔಟ್ ಯುವರ್ ಡಿಸೈರ್, ನಿಮ್ಮ ಊಹೆ, ನಿಮ್ಮ ಅಸಂಪ್ಷನ್ ಅನ್ನು ಖಚಿತಗೊಳಿಸ್ಕೊಳ್ಳಿ, ಅಂಡ್ ಡೂ ಟೇಕ್ ಆಕ್ಷನ್. ಆಕ್ಷನ್ ಅಂದ್ರೆ ಕರ್ಮ, ಅರ್ಥ ಆಯ್ತಾ? ಆಕ್ಟಿವೇಟ್ ಯುವರ್ ಪ್ಲಾನ್. ಇದನ್ನ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಲ್ ಅಲ್ಲಿ ಬರೀರಿ, ದಿನಾಗ್ಲೂ ಬರೀರಿ. ಶ್ರುತಿ ಎಷ್ಟು ದಿನ ಬರಿಬೇಕು ಅಂದ್ರೆ, ನೀವು ಆಸೆ ಪೂರೈಕೆ ಆಗೋ ತನಕ ಬರಿಬೇಕಮ್ಮ. ಸೊ ದಟ್ ಅದೊಂದು ರಿಮೈಂಡರ್ ಸರ್ವಿಸ್ ತರ ದಿನಾಗ್ಲೂ ನಿಮ್ಗೆ ನೆನಪಾಗ್ತಾ ಇರುತ್ತೆ, ಓ ಎಸ್ 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 ನಾನು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ಎಸ್ 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 ಅಂತ. ಈಗ ಪರೀಕ್ಷೆಗೆ ಓದೋರು ಏನು ಒಂದಿನ ಪರೀಕ್ಷೆಗೆ ಓದ್ಬಿಟ್ಟು ಎಕ್ಸಾಮ್ ಬರೀತಾರ? ಇಲ್ಲ, ಇಡೀ ವರ್ಷ ಓದ್ತಾರೆ. ಯಾಕೆ ಹೇಳಿ? ಅದು ತಲೆಲೋಗಿ ಉಳ್ಕೊಳುತ್ತೆ ಅಂತ. ಅದೇ ರೀತಿಯಲ್ಲಿ 369 ಮ್ಯಾನಿಫೆಸ್ಟೇಷನ್ ಕಂಟಿನ್ಯೂಸ್ ಆಗಿ ಮಾಡ್ತೀರಾ, ಅನ್ಲೆಸ್ ಅಂಡ್ ಅಂಟಿಲ್ ಯು ರೀಚ್ ದಟ್ ಗೋಲ್ ಆಫ್ ಯೋರ್ಸ್. ನೆಕ್ಸ್ಟ್, ಯಾವಾಗ ಮಾಡ್ಬೇಕು ಇದನ್ನ? ಯಾವಾಗಾದ್ರೂ ಮಾಡಿ, ಆದರೆ ದಿನಾಗ್ಲೂ ಡೂ ಇಟ್ ದ ಸೇಮ್ ಟೈಮ್. ಡಸ್ ಇಟ್ ಮ್ಯಾಟರ್ ಶ್ರುತಿ ಇವತ್ತು ಬೆಳಗ್ಗೆ ಮಾಡ್ತೀನಿ, ನಾಳೆ ಮಧ್ಯರಾತ್ರಿ ಮಾಡ್ತೀನಿ ಅಂದರೆ? ಇಟ್ ಡಸ್ ಮ್ಯಾಟರ್. ಯು ನೋ ವೈ? ಶಿಸ್ತುಬದ್ಧವಾಗಿ ಯಾವುದಾದ್ರೂ ಒಂದು ಕೆಲಸಕ್ಕೆ ನಮ್ಮ ಸಮಯ, ನಮ್ಮ ಗಮನವನ್ನು ನಾವು ಹರಿಸ್ತಾ ಇದ್ದೀವಿ ಅಂದರೆ ಆ ಡಿಸಿಪ್ಲಿನ್ ಅಲ್ಲೇ ಅರ್ಧ ಬ್ಯಾಟಲ್ ಇಸ್ ಒನ್. ಯಾಕೆ ಅರ್ಧಕ್ಕರ್ಧ ಜನ ಸಕ್ಸಸ್ ಅನ್ನು ನೋಡಲ್ಲ ಹೇಳಿ ಜೀವನದಲ್ಲಿ? ಇವತ್ತು ಮಾಡ್ತಾರೆ, ನಾಳೆ ಮಾಡಲ್ಲ, ಮತ್ತೆ 3ನೇ ದಿನ ಮಾಡ್ತಾರೆ, 4ನೇ ದಿನ ನಂಗೆ ಮೆಸೇಜ್ ಹಾಕ್ತಾರೆ, ಮೇಡಮ್ ಮಿಸ್ ಆಗೋಯ್ತು ನಿನ್ನೆ, ಏನು ಮಾಡಲಿ ನಾನು ಅಂತ. ಯು ಮಿಸ್ಡ್ ಇಟ್, ಇಟ್ಸ್ ಓವರ್, ಇಟ್ಸ್ ಡನ್ ವಿತ್ ಅಲ್ವಾ? ಇವಾಗ ಪ್ರತಿ ಗುರುವಾರ at 11:11 ನಾನು ಯೂಟ್ಯೂಬ್ ವಿಡಿಯೋ ಹಾಕ್ತೀನಿ. ನಾನು ಮಿಸ್ ಮಾಡಿಬಿಟ್ರೆ, 2 ಗುರುವಾರ ನಾನು ಬಿಟ್ಬಿಟ್ರೆ ನಿಮ್ಗೆ ಅಭ್ಯಾಸ ತಪ್ಪೋಗುತ್ತೆ. ಬಿಡಪ್ಪ ಶ್ರುತಿ ಹೇಳ್ತಾಳೆ ಈ ಹುಡುಗಿ ಬರೋದೇ ಇಲ್ಲ ಅಂತ. ಕರೆಕ್ಟಾ? ಸೊ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ದಿನ ಬೆಳಗ್ಗೆ ಎದ್ದಿದ ತಕ್ಷಣ 6 ಗಂಟೆಗೆ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಅಂದರೆ ಸ್ಟಿಕ್ ಟು ಇಟ್ ಅಂಡ್ ಡೂ ಇಟ್. ನಾನು ಟ್ರೈನಲ್ಲಿದ್ದೀನಿ, ನಾನು ಬಸ್ಸಲ್ಲಿದ್ದೀನಿ, ಕಾರಲ್ಲಿದ್ದೀನಿ, ಫ್ಲೈಟಲ್ಲಿದ್ದೀನಿ, ನಾನು ಪ್ರಯಾಣ ಮಾಡ್ತಾ ಇದ್ದೀನಿ, ನನಗೆ ಪೀರಿಯಡ್ಸ್ ಆಗಿದೆ. ಎಲ್ಲರ ಜೀವನದ ಕಥೆನೂ ಇದೆ, ಎಲ್ರಿಗೂ ಆಗುತ್ತಿದೆಲ್ಲ. ಕಾರಣಗಳನ್ನು ಪಕ್ಕ ಇಡಿ, ಕೆಲಸವನ್ನು ಮಾಡಿ. ಅರ್ಥ ಆಯ್ತಾ? ಬುಕ್ ಮುಗ್ದೋದ್ಮೇಲೆ ನಾವು ಒಂದು ಇಡೀ ಡೈರಿ ಬರ್ದಿದ್ದೀನಿ ಶ್ರುತಿ, ಏನು ಮಾಡಲಿ ಅದನ್ನು? ನಿಮ್ಮ ಮನೆಯಲ್ಲಿ ಪಶ್ಚಿಮ ದಿಕ್ಕು ಎಲ್ಲಿದೆ ಹುಡುಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಆ ಪುಸ್ತಕನ ಇಟ್ಬಿಡಿ. ಬಿಕಾಸ್ ದಟ್ ಇಸ್ ಎ ವಿಶ್ ಫುಲ್ಫಿಲ್ಮೆಂಟ್ ಏರಿಯಾ. ದಟ್ಸ್ ಇಟ್. ಒಂದು ಪಕ್ಷ ವರ್ಕ್ ಆಗಲಿಲ್ಲ ಅಂದರೆ 369 ಮ್ಯಾನಿಫೆಸ್ಟೇಷನ್ ಅದು ಸಾಧ್ಯ ಇದೆ. ಒಂದು ಪಕ್ಷ ನೀವು ಬರ್ದಿರೋ ವಿಷಯ ವರ್ಕ್ ಆಗಲಿಲ್ಲ ಅಂದರೆ ಮತ್ತೆ ಹೋಗಿ ಓದಿ ನೀವು ಏನನ್ನು ಬರ್ದಿದ್ದೀರಾ ಅಂತ. ಎಷ್ಟೊಂದು ಸತಿ ನೀವು ಬರ್ದಿರೋದು ನಿಮಗೆ ಅರ್ಥ ಆಗಲ್ಲ, ಇನ್ನು ಬ್ರಹ್ಮಾಂಡಕ್ಕೆ ಎಲ್ಲಿಂದ ಅರ್ಥ ಆಗತ್ತೆ ಗುರು? ಅರ್ಥ ಆಯ್ತಾ ನಿಮಗೆ? ನಿಮಗೆ ಗೊತ್ತಿದ್ರೆ ನಿಮ್ಗೆ ಏನು ಬೇಕು ಅಂತ 100ಕ್ಕೆ 100% ಇಟ್ ವಿಲ್ ವರ್ಕ್. ದರ್ ಆರ್ ನೋ 2 ways ಅಬೌಟ್ ಇಟ್. ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಅರ್ಥ ಆಯ್ತಾ? ದಿ ಅಡ್ವಾನ್ಸ್ಡ್ ವರ್ಷನ್ ಆಫ್ ದಿ ಶೃನಿಕ್ 369 ಮ್ಯಾನಿಫೆಸ್ಟೇಷನ್. ವೆರಿ ಗುಡ್. ಎಕ್ಸಾಂಪಲ್ಸ್ ಅನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅಂದರೆ ನನಗೆ ಗೊತ್ತು ನೀವು ಹೇಳ್ತಿರ್ತೀರಾ, ಶ್ರುತಿ ನಂಗೆ ಮಗು ಆಗಬೇಕು ಅಂದರೆ ಏನು ಬರಿಬೇಕು ಅದರಲ್ಲಿ, ಶ್ರುತಿ ನಾನು ಮನೆ ಕಟ್ಟಬೇಕು ಅಂದರೆ ಏನು ಬರಿಬೇಕು, ನಂಗೆ ಗೌರ್ಮೆಂಟ್ ಜಾಬ್ ಬೇಕು ಅಂದರೆ ನಾನು ಏನು ಬರಿಬೇಕು ಅಂತ ನೀವು ಕೇಳ್ತೀರಾ ಅಂತ ಗೊತ್ತು ನನಗೆ. ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ವಾ? ಸೊ ಒಂದು 4-5 ಎಕ್ಸಾಂಪಲ್ಸನ್ನು ಇಲ್ಲಿ ಕೆಳಗೆ ಹಾಕಿರ್ತೀನಿ. ರೀಡ್ ಇಟ್, ಸಿ ಇಟ್ ಆ್ಯಂಡ್ ಡೂ ಇಟ್. ಓಕೆನಾ? ನಿಮ್ಮ ಭೇಟಿ ಮತ್ತೆ ಮುಂದಿನ ಗುರುವಾರ ಒಂದು ಹೊಸ ವಿಷಯವನ್ನು, ಸಂಚಿಕೆಯನ್ನು ನಿಮಗೋಸ್ಕರ ತರ್ತೀನಿ. ಇವಾಗಾದರೆ ನನ್ನ ಕೆಲಸ ಮುಗ್ದಿಲ್ಲ ಗುರು, ಮೆಂಬರ್ಸ್ ಓನ್ಲಿ ವಿಡಿಯೋವನ್ನು ಮಾಡಬೇಕಾಗಿದೆ. ನಾನು ಅದರಲ್ಲಿ ಒಂದು ವಿಶೇಷವಾದ ಮನಿ ಫ್ರೀಕ್ವೆನ್ಸಿಯನ್ನು ರಿಲೀಸ್ ಮಾಡ್ತಿದ್ದೀನಿ. ಒಂದು ಮನಿ ಯಂತ್ರನ ಕೊಡ್ತಿದ್ದೀನಿ. ಈ ಜುಪಿಟರ್ ಯಂತ್ರನ? ಇಲ್ಲಮ್ಮ, ಇದು ಬೇರೆ ಯಂತ್ರ. ಇದು ಆ ಯಂತ್ರ ವರಮಹಾಲಕ್ಷ್ಮಿ ಎಂದು ಯಾರ್ಯಾರು ಆಕ್ಟಿವೇಟ್ ಮಾಡ್ಕೊಳ್ತಾರೋ ಆ ಮಹಾಲಕ್ಷ್ಮಿನ ಆಗಮನ ಇನ್ನಷ್ಟು ಆಗುತ್ತೆ ಅವರ ಜೀವನದಲ್ಲಿ ಅಂತ. ಇದು ಮೋಸ ಮೇಡಮ್, ಮೆಂಬರ್ಸ್ ಓನ್ಲಿ. ಅಂದರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ನನ್ನ ಮೆಂಬರ್ಸ್, ಪಾಪ ಅವ್ರಿಗೂ ಏನಾದ್ರು ಮಾಡ್ಬೇಕು ನಾನು ಸ್ಪೆಷಲ್ ಆಗಿ. ಸೊ ಹಾಗಾಗಿ ತಡ್ಕೊಳ್ಳಿ, ನೀವು ನಾನು ಹೇಳಿರೋ ಕೆಲಸ ಇಲ್ಲಿ ಮಾಡಿ, ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರು ಆ ವಿಷಯನ ಹೇಳ್ತೀನಿ. ಅರ್ಥ ಆಯ್ತಾ? ಟಾಟಾ, ಬೈ ಬೈ, ಸಿ ಯು ಜೂಟ್. ಬರಲಾ, ಬೈ.